ಅಂತ ಕೇಳಿದ್ರೆ ಸಾಕು ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಇದೊಂದು ಮಾರಣಾಂತಿಕ ಕಾಯಿಲೆ ಕಾಣಿಸಿಕೊಂಡ ಮೇಲೆ ಸಾವು ಖಚಿತ ಅನ್ನೋದು ಬಹುತೇಕರ ಭಯ. ಆದರೆ ಈ ಕಾಯಿಲೆಯನ್ನು ಗುಣಪಡಿಸುವ ನಿರೋಧಕ ಅಂಶ ಅಡಿಕೆಯಲ್ಲಿದೆ ಎಂಬ ಅಚ್ಚರಿಯ ಪ್ರಯೋಗವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಕ್ಯಾನ್ಸರ್ ಅನ್ನೋದು ಮಾರಣಾಂತಿಕ ಕಾಯಿಲೆ. ವಿಶ್ವದೆಲ್ಲೆಡೆ ಅತಿ ಹೆಚ್ಚಿನ ಜನಸಂಖ್ಯೆ ಈ ಕಾಯಿಲೆಯಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರೆ ಕೆಲವು ಜನ ಮಾತ್ರ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ. ಈ ಮಧ್ಯೆ ನೆಕ್ಸ್ಟ್ಜೆನ್ ಸಂಸ್ಥೆ ನಡೆಸಿದ ಸಂಶೋಧನೆಯೊಂದು ಶಾಕಿಂಗ್ ವರದಿಯನ್ನ ಬಹಿರಂಗಪಡಿಸಿದೆ. ಅಡಿಕೆಯಲ್ಲಿದೆ ಕ್ಯಾನ್ಸರ್ ನಿರೋಧಕ ಅಂಶ. ಬೆಚ್ಚಿ ಬೀಳಿಸುವ ವರದಿ ನೀಡಿದ ನೆಕ್ಸ್ಟ್ಜೆನ್ ಸಂಸ್ಥೆ. ಹೌದು, ದಾವಣಗೆರೆಯ ಸಂತೆಬೆನ್ನೂರಿನ ನೆಕ್ಸ್ಟ್ಜೆನ್ ಸಂಸ್ಥೆ ಅಡಿಕೆಯಲ್ಲಿ ಕ್ಯಾನ್ಸರ್ ನಿರೋಧಕ ಅಂಶ ಇದೆ ಅಂತ ಹೇಳಿದೆ. ಅಡಿಕೆಯಲ್ಲಿ ಆಂಟಿಬ್ಯಾಕ್ಟೀರಿಯಾ, ಆಂಟಿಫಂಗಸ್, ಆಂಟಿ ಆಕ್ಸಿಡೆಂಟ್, ಆಂಟಿ ಡಯಾಬಿಟಿಕ್, ಆಂಟಿ ಇನ್ಫ್ಲಾಮೇಟರಿ, ಗಾಯ ವಾಸಿಗೊಳಿಸುವ ಹಾಗೂ ಸೈಕೋಟಾಕ್ಸಿಕ್ ಜೀವಶಾಸ್ತ್ರೀಯ ಚಟುವಟಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಹಾಗಾಗಿ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಪರಿಣಾಮಕಾರಿ ಅನ್ನೋ ಮಾಹಿತಿ ನೀಡಿದೆ. ಅಡಿಕೆ ಹಾಲಿನಿಂದ ಪ್ರಯೋಗ. ನೆಕ್ಸ್ಟ್ಜೆನ್ ಸೈಟಾಕ್ಸನ್ ಬಯೋಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ಪ್ರಯೋಗಾಲಯದಲ್ಲಿ ನಡೆಸಿದ ಸಂಶೋಧನಾ ವರದಿಯಲ್ಲಿ ಈ ಅಂಶ ಪತ್ತೆಯಾಗಿದೆ ಎಂದು ಸಂಸ್ಥಾಪಕ ರಘು ತಿಳಿಸಿದ್ದಾರೆ. ಪರಿಶುದ್ಧ ಅಡಿಕೆಯ ಹಾಲನ್ನ ಪ್ರಯೋಗಶಾಲೆಯಲ್ಲಿ ವಿವಿಧ ಹಂತದ ಪ್ರಯೋಗಗಳಿಗೆ ಒಳಪಡಿಸಿದಾಗ ಕ್ಯಾನ್ಸರ್ ನಿರೋಧಕ ಅಂಶ ಇರುವುದು ತಿಳಿದು ಬಂದಿದೆ. 100 ಕೆಜಿ ಸುಲಿದ ಹಸಿ ಅಡಿಕೆಗಳನ್ನು ಅಡಿಕೆ ಡ್ರೈಯರ್ನಲ್ಲಿ ಸಂಸ್ಕರಿಸಿದ್ರೆ ಕನಿಷ್ಠ 1 ಲೀಟರ್ನಷ್ಟು ಪರಿಶುದ್ಧ ಹಾಲು ಸಿಗುತ್ತೆ. ಈ ಹಾಲನ್ನ ಸಂಶೋಧನೆಗೆ ಒಳಪಡಿಸಲಾಗಿತ್ತು. ನೆಕ್ಸ್ಟ್ಜೆನ್ ಸಂಸ್ಥೆಯಿಂದ ಈ ಹಿಂದೆ ಅಡಿಕೆ ಬಾಯ್ಲರ್ ಆವಿಷ್ಕರಿಸಲಾಗಿತ್ತು. ರೈತರಿಗೆ ನೆರವಾದ ನೆಕ್ಸ್ಟ್ಜೆನ್ ವರದಿ. ಇದರಿಂದ ರೈತರಲ್ಲಿ ಆತ್ಮವಿಶ್ವಾಸ ವೃದ್ಧಿಸಲಿದೆ. ಆಸಕ್ತ ಕಂಪನಿಗಳು ಹಾಗೂ ಸಂಶೋಧನಾ ಸಂಸ್ಥೆಗಳು ಹೆಚ್ಚಿನ ಆಸಕ್ತಿ ತೋರಿದರೆ ನೆಕ್ಸ್ಟ್ಜೆನ್ನ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ರಘು ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಅಡಿಕೆ ಹಾಲಿನ ಸಹಾಯದಿಂದ ಕ್ಯಾನ್ಸರ್ ಗುಣಪಡಿಸಬಹುದು ಅನ್ನೋ ಸಂಶೋಧನಾ ವರದಿ ಮೆಡಿಕಲ್ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿಸಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.